ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಲ್ಲ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸಿಂಪಲ್ಲಾಗಿ ಶ್ರೀಕೃಷ್ಣನಿಗೆ ಇಷ್ಟವಾದಂಥ ಒಂದು ಲಡ್ಡುನ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು, ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ನೋಡೋಣ. ಸೊ ಮೊದಲಿಗೆ ನಾನು ಇಲ್ಲಿ 100 ಗ್ರಾಮ್ ಆಗೋಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ. ಹಾಗೆ ಒಂದು 70 ಗ್ರಾಮ್ ಆಗೋಷ್ಟು ಬೆಲ್ಲ, ಹಾಗೆ ಒಂದು 4 ಏಲಕ್ಕಿ, ಸ್ವಲ್ಪ ದ್ರಾಕ್ಷಿ, ಒಂದು ಬೌಲ್ ಆಗೋಷ್ಟು ಒಣ ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಒಂದು 5ರಿಂದ 6 ಬಾದಾಮಿನ ತೊಗೊಂಡಿದ್ದೀನಿ. ಸೊ ಇಷ್ಟೆಲ್ಲ ಸಾಮಗ್ರಿಗಳು ರೆಡಿಯಾಗಿತ್ತು ಅಂತಂದರೆ 5 ನಿಮಿಷದಲ್ಲಿ ಶ್ರೀಕೃಷ್ಣನಿಗೆ ಅಂದರೆ ಇಷ್ಟವಾದಂಥ ಒಂದು ಅವಲಕ್ಕಿ ಪ್ರಸಾದವನ್ನು ಮಾಡಿ ನೈವೇದ್ಯ ಮಾಡ್ಬೋದು. ಹಾಗೆ ತುಂಬಾ ಸಿಂಪಲ್ ಕೂಡ ಇದು, 5 ನಿಮಿಷದ ಒಳಗಡೆ ಆಗುತ್ತೆ. ಸೊ ಮೊದಲಿಗೆ ಇಲ್ಲಿ ಸ್ಟವ್ ಮೇಲೆ ಬಾಣಲೆನ ಇಟ್ಕೊತಾ ಇದ್ದೀನಿ. ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ಸೊ ತುಪ್ಪದಿಂದ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ, ಹಾಗಾಗಿ ತುಪ್ಪದಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಂಡು ಅದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಬಾದಾಮಿ ಮತ್ತು ದ್ರಾಕ್ಷಿನ ಹಾಕೋತಾ ಇದ್ದೀನಿ. ಸೊ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಫ್ರೈ ಮಾಡಿಕೊಂಡು ಇದನ್ನು ಒಂದು ಬೌಲ್ಗೆ ತೆಗೆದಿಟ್ಕೊಂಬಿಡೋಣ. ಮೊದಲಿಗೆ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು, ಇದು ಗೋಲ್ಡನ್ ಕಲರ್, ಲೈಟ್ ಗೋಲ್ಡನ್ ಕಲರ್ ಬಂದರೆ ಸಾಕಾಗತ್ತೆ. ಸೊ ಇದನ್ನು ತೆಗೆದಿಟ್ಕೊಂಬಿಡೋಣ ಇವಾಗ. ನೋಡ್ಬೋದು ಇಲ್ಲಿ. ಸೊ ಬೌಲ್ಗೆ ತೆಗೆದಿಟ್ಕೋತಾ ಇದ್ದೀನಿ. ಅದೇ ಬಾಣಲೆಗೆ ನಾವು ತೊಗೊಂಡಿರೋಂಥ ಅವಲಕ್ಕಿನ ಕ್ಲೀನ್ ಮಾಡಿಕೊಂಡು ಧೂಳೆಲ್ಲ ಕೇರ್ಬಿಟ್ಟು ಅದನ್ನು ಅವಲಕ್ಕಿನ ಸೇರಿಸ್ತಾ ಇದ್ದೀನಿ. ಅವಲಕ್ಕಿನ ಹಾಕಿ ಸಣ್ಣ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಅವಲಕ್ಕಿನ ಫ್ರೈ ಮಾಡ್ಕೊಬೇಕು. ಅದರಲ್ಲಿರೋ ಥಿಕ್ನೆಸ್ ಆಗುತ್ತೆ, ಬೇಕಂದರೆ ಸ್ವಲ್ಪ ಗಮ್ಮಲ್ ಬರೋವರೆಗೂ ಹುರಿಬೇಕಾಗತ್ತೆ. ಸ್ವಲ್ಪ ಗಮ್ ಅಂತ ಸ್ಮೆಲ್ ಬರ್ತಾ ಹೋಗುತ್ತೆ ಅವಲಕ್ಕಿ ಹುರಿಬೇಕಂದ್ರೆ. ಆ ರೀತಿ ಆಗೋವರೆಗೂ ಚೆನ್ನಾಗಿ ಇದು ಒಂಥರ ನಮಗೆ ಪೂರಿ ಥರ ಉಬ್ಬಕ್ಕೂ ಸ್ಟಾರ್ಟ್ ಆಗುತ್ತೆ, ಅಷ್ಟರವರೆಗೂ ಫ್ರೈ ಮಾಡಬೇಕಾಗತ್ತೆ. ಒಂದು 4ರಿಂದ 5 ನಿಮಿಷ 5 ನಿಮಿಷ ತೊಗೊಳುತ್ತೆ ಇದು ಫ್ರೈ ಆಗೋಕ್ಕೆ. ಅಂದರೆ ನಾವು ಮಂಡಕ್ಕಿ ಆಗುತ್ತಲ್ವ ಆ ರೀತಿ ಲೈಟಾಗಿ. ಸೊ ನಾವು ಖಾರ ಮಿಕ್ಚರ್ ಒಳಗಡೆ ಮಿಕ್ಸ್ ಮಾಡ್ತೀವಲ್ಲ ಅವಲಕ್ಕಿ, ಆ ರೀತಿ ಆಗುತ್ತೆ. ನೀವು ನೋಡ್ಬೋದು ಇಲ್ಲಿ. ಸೊ ಈ ರೀತಿಯಾಗಿ ಆಗಿದೆ. ಈ ರೀತಿ ಇದ್ದರೆ ತುಂಬಾ ಗಮ್ ಅಂತ ಇರುತ್ತೆ, ಹಾಗೆ ರವೆ ಥರ ಕೂಡ ಬರುತ್ತೆ. ಸೊ ನಮಗೆ ರವೆ ಲಡ್ಡು ಅಂತ ಅನಿಸುತ್ತೆ, ಅವಲಕ್ಕಿಯಿಂದ ಮಾಡಿದ್ದು ಅಂತ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಾಗುತ್ತೆ. ಈ ರೀತಿಯಾಗಿ ಚೆನ್ನಾಗಿ ಹುರ್ಕೊಬೇಕು. ಸೊ ಹುರಿದಾದ್ಮೇಲೆ ಇದು ಸ್ವಲ್ಪ ತಣ್ಣಗಾಗೋಕ್ಕೆ ಒಂದು ಪ್ಲೇಟ್ಗೆ ತೆಗೆದಿಟ್ಟಿದ್ದೀನಿ. ಸೊ ಈ ರೀತಿಯಾಗಿ ಸ್ವಲ್ಪ ತಣ್ಣಗಾಗಲಿ ಅಷ್ಟೊತ್ತಿಗೆ ನಾವು ಸ್ಟವ್ ಮೇಲೆ ನಾವು ಏನು ತೊಗೊಂಡಿದ್ದೀವಿ ಬೆಲ್ಲನ, ಒಂದು 70 ಗ್ರಾಮ್ ಅಷ್ಟು ಬೆಲ್ಲನ ಹಾಕ್ಬಿಟ್ಟು ಅದಕ್ಕೆ ಅದೇ ಬೆಲ್ಲ ಹಾಕಿರೋ ಬೌಲಲ್ಲೇ ಒಂದು ಅರ್ಧ ಬೌಲ್ ಆಗೋಷ್ಟು ನೀರನ್ನ ಸೇರಿಸ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಬೆಲ್ಲನ ಕರಗಕ್ಕೆ ಬಿಡ್ತಾಯಿದ್ದೀನಿ. ಸೊ ಬೆಲ್ಲ ಚೆನ್ನಾಗಿದೆ, ಏನೂ ಕಸ ಏನಿಲ್ಲ. ಸೊ ಬೇಕಂದರೆ ನೀವು ಬೆಲ್ಲ ಚೆನ್ನಾಗಿಲ್ಲ ಅಂತಂದರೆ ಒಂದು ಸ್ವಲ್ಪ ಬೆಲ್ಲ ಕರಗಿದ ತಕ್ಷಣ ಸೋಸ್ಕೊಂಡು ಅದಕ್ಕೆ ಮಿಕ್ಸ್ ಕೂಡ ಮಾಡ್ಕೊಬೋದು. ಸೊ ಬೆಲ್ಲ ಕರಗಲಿ ಅಷ್ಟೊತ್ತಿಗೆ ನಾನು ತೊಗೊಂಡಿರೋ ಅಂಥ ಏಲಕ್ಕಿನ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ಏಲಕ್ಕಿನ ಸೇರಿಸ್ಕೊಂಡು ಅದಾದಮೇಲೆ ನಾವು ಏನು ಅವಲಕ್ಕಿ ಹುರಿದಿಟ್ಟಿದ್ವೋ ಅವಲಕ್ಕಿನ ಕೂಡ ಇದಕ್ಕೇನ ಸೇರಿಸ್ಕೊತಾ ಇದ್ದೀನಿ ಇವಾಗ. ಸೊ ಅದಕ್ಕೆ ಸ್ವಲ್ಪ ಒಣಕೊಬ್ಬರಿ ಕೂಡ ಸೇರಿಸ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ಅವಲಕ್ಕಿ, ಒಣಕೊಬ್ಬರಿ ಮತ್ತು ಸ್ವಲ್ಪ ಏಲಕ್ಕಿನ ಸೇರಿಸ್ಕೊಂಡು ಇದನ್ನು ಜಸ್ಟ್ ಸುಮ್ಮನೆ ಹಾಗೆ ತರಿಯಾಗಿ ಒಂದು 2 ಸತಿ ಗ್ರೈಂಡ್ ಮಾಡಿದ್ರೆ ಸಾಕು, ಅವಲಕ್ಕಿ ಫುಲ್ಲು ಗ್ರೈಂಡ್ ಆಗಿಬಿಡುತ್ತೆ. ರವೆ ಥರ ನಾನು ಈ ರೀತಿಯಾಗಿ ಮಾಡ್ಕೊಂಬಂದಿದ್ದೀನಿ. ಸೊ ರೆಡಿ ಮಾಡ್ಕೊಂಡು ಬಂದಾದಮೇಲೆ ಸೊ ಅಷ್ಟೊತ್ತಿಗೆ ಬೆಲ್ಲ ಕೂಡ ಕರಗಿದೆ. ಸೊ ಏನೂ ಪಾಕ ಬರೋದು ಬೇಡ, ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು. ಕರಗಿದ ತಕ್ಷಣ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂಥ ಅವಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಈ ಅವಲಕ್ಕಿ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಸೊ ಏನು ಪಾಕ ಬರೋದು ಬೇಡಲ್ವ. ಸೊ ಜಸ್ಟ್ ಹಾಗೆ ಸ್ಟವ್ನ ಆಫ್ ಮಾಡ್ಕೊಂಬಿಡಿ. ಈ ಅವಲಕ್ಕಿ ಪುಡಿ ಸೇರಿಸಿದ ತಕ್ಷಣವೇ ನಾವು ಸ್ಟವ್ನ ಆಫ್ ಮಾಡ್ಕೊಂಬಿಡ್ಬೇಕು. ಸ್ಟವ್ನ ಆಫ್ ಮಾಡಿಕೊಂಡು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಉಳಿದಿರೋ ಅಂಥ ಕೊಬ್ಬರಿ ಕೂಡ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಅದಾದಮೇಲೆ ಫ್ರೈ ಮಾಡಿಟ್ಟಿರೋ ಅಂಥ ದ್ರಾಕ್ಷಿ ಮತ್ತು ಬಾದಾಮಿನ ಕೂಡ ಸೇರಿಸ್ಕೊತಾ ಇದ್ದೀನಿ. ಸೊ ದ್ರಾಕ್ಷಿ ಮತ್ತು ಬಾದಾಮಿನ ಸೇರಿಸಿ ಒಂದು ಸಲ ಮಿಕ್ಸ್ ಮಾಡೋಣ ಚೆನ್ನಾಗಿ. ಈ ರೀತಿಯಾಗಿ ಮಿಕ್ಸ್ ಮಾಡಿದ್ರೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ. ಸೊ ತುಪ್ಪದಲ್ಲಿ ಮಾಡಿರೋದಕ್ಕೆ ತುಂಬ ಘಮ ಚೆನ್ನಾಗಿತ್ತು. ಹಾಗೆ ಅವಲಕ್ಕಿ ಫ್ರೈ ಮಾಡಿರೋದು ಕೂಡ ತುಂಬಾ ಸ್ಮೆಲ್ ಗಮ್ ಅಂತ ಇರುತ್ತೆ ಮನೆಯೆಲ್ಲ. ಹಾಗೆ ರೆಡಿಯಾಗಿರೋವಂಥ ಈ ಮಿಶ್ರಣನ ನಾನು ಒಂದು ಬೌಲ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಬೌಲ್ಗೆ ತೆಗೆದಿಟ್ಟು ಈ ರೀತಿಯಾಗಿ ಕೂಡ ನೀವು ನೈವೇದ್ಯ ಮಾಡ್ಬೋದು ನೋಡಿ. ಸೊ ಎಷ್ಟು ಚೆನ್ನಾಗಿದೆ. ಸೊ ಬಾಯಲ್ಲಿಟ್ರೆ ಹಾಗೆ ಕರ್ಗೋಗುತ್ತೆ, ಅಷ್ಟು ಚೆನ್ನಾಗಿದೆ. ಹಾಗೆ ಇದನ್ನು ಬೇಕಂದರೆ ನೀವು ಲಡ್ಡು ಥರ ಕೂಡ
ಕಟ್ಕೊಬೋದು ನೋಡಿ. ಬೇಕಂದರೆ ನಿಮ್ಗೇನಾದರೂ ಗಟ್ಟಿ ಆಯಿತು ಅಂತಂದರೆ, ನಿಮಗೇನಾದರೂ ಪಾಕ ಸಾಕಾಗಿಲ್ಲ ಅಂದರೆ ಸ್ವಲ್ಪ ಹಾಲು ಕಾಯಿಸಿರೋ ಅಂಥ ಹಾಲನ್ನ ಸೇರಿಸ್ಕೊಂಡು ಕೂಡ ನೀವು ಉಂಡೆನ ಕಟ್ಕೊಬೋದು. ನಾನು ಹೇಳಿರೋ ಮೆಷರ್ಮೆಂಟಲ್ಲಿ ಕರೆಕ್ಟಾಗಿ ಆಗಿದೆ, ನೀವು ನೋಡ್ಬೋದು. ಸೊ ಇಲ್ಲಿ ನನಗೆ 9 ಉಂಡೆ ಆಗಿದೆ. ಹಾಗೆ ಒಂದು ಬೌಲಲ್ಲಿ ಸ್ವಲ್ಪ ಪ್ರಸಾದಕ್ಕೆ ಅಂತ ನಾನು ತೆಗೆದಿಟ್ಟಿದ್ದೀನಲ್ಲ, ಹುಡಿ ಅದು ಕೂಡ ರೆಡಿ ಇದೆ. ಸೊ ಹಾಗೆ ನಾನು ಇದನ್ನು ನೈವೇದ್ಯಕ್ಕೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡ್ಬೋದು ಅಂತ. ನೋಡಿ ಎಷ್ಟು ಸಿಂಪಲ್, 5 ನಿಮಿಷದಲ್ಲಿ ದೇವರ ನೈವೇದ್ಯಕ್ಕೆ ಅವಲಕ್ಕಿಯಿಂದ ಮಾಡಿರೋವಂಥ ಪ್ರಸಾದ ರೆಡಿಯಾಗಿದೆ. ಸೊ ನಾನು ಮಾಡಿರೋ ಈ ಪ್ರಸಾದ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ತಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೀವು ನೋಡ್ಬೋದು. ಸೊ ಇವಾಗ ನೈವೇದ್ಯಕ್ಕೆ ರೆಡಿಯಾಗಿದೆ. ದೇವರಿಗೆ ಈಗ ನೈವೇದ್ಯ ಕೂಡ ಇಡ್ತೀನಿ ನಾನು ಇವಾಗ ಪ್ರಸಾದನ. ಸೊ ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.